ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ವೇಣುಗಣಪತಿ. ಮೊದಲಿಗೆ ಮುಖ್ಯಾಂಶಗಳು. ಹಿಂಗಾರು ಮಳೆಯಿಂದ 120 ಕೋಟಿ ರೂಪಾಯಿ ಮೌಲ್ಯದ ಬೆಳೆ ನಾಶ, ಸಚಿವ ಶ್ರೀ ಕೃಷ್ಣ ಭೈರೇಗೌಡ. ಕೊನೆಗೂ ಗೋಧಿಯ ಉಗ್ರಾಣ ತೆರೆಯುವ ನಿರ್ಧಾರ ಮಾಡಿದ ಕೇಂದ್ರ ಸರ್ಕಾರ. ಕಿಸಾನ್ ಪೆಹಚಾನ್ ಪತ್ರ ಮಾಡುವ ಪ್ರಕ್ರಿಯೆಯನ್ನು ಇನ್ನಷ್ಟು ಚುರುಕುಗೊಳಿಸಿ ಎಂದ ಕೃಷಿ ಸಚಿವಾಲಯ. ಪುನರುತ್ಪಾದಕ ಕೃಷಿಯ ಬಗ್ಗೆ ಗ್ರಾಹಕರಿಗೆ ಹೆಚ್ಚೇನೂ ತಿಳಿದಿಲ್ಲ ಎನ್ನುತ್ತಿರುವ ವರದಿಗಳು. ಭೂಮಿ ಸಂರಕ್ಷಣಾ ಶುಲ್ಕದಿಂದ ಬಂದ ಎಲ್ಲ ಹಣವನ್ನು ಕೃಷಿಗೆ ಬಳಸಿ ಎಂದ ಕೇರಳ ನ್ಯಾಯಾಲಯ. ಜಗತ್ತಿನಾದ್ಯಂತ ಮಣ್ಣು ತನ್ನ ಫಲವತ್ತತೆಯನ್ನು ಕಳೆದುಕೊಳ್ಳುತ್ತಿದೆ ಎಂದು ವರದಿ ಮಾಡಿದ UNCCD. ಇದೀಗ ವಾರ್ತೆಗಳ ವಿವರ. ಹಿಂಗಾರು ಮಳೆಯಿಂದ 120 ಕೋಟಿ ರೂಪಾಯಿ ಮೌಲ್ಯದ ಬೆಳೆ ನಾಶ, ಸಚಿವ ಶ್ರೀ ಕೃಷ್ಣ ಭೈರೇಗೌಡ. ರಾಜ್ಯದಲ್ಲಿ ಹಿಂಗಾರು ಮಳೆಯಿಂದಾಗಿ 3,95,217 ಎಕರೆಯಲ್ಲಿ ಸುಮಾರು 120 ಕೋಟಿ ರೂಪಾಯಿಯಷ್ಟು ಮೌಲ್ಯದ ಬೆಳೆ ನಾಶವಾಗಿದೆ. ಮುಂದಿನ ಒಂದು ವಾರದ ಒಳಗೆ ಅಧಿಕ ಮಳೆಯಿಂದ ಬೆಳೆ ನಾಶವಾಗಿದ್ದ ರೈತರ ಬ್ಯಾಂಕ್ ಖಾತೆಗೆ ಬೆಳೆ ನಷ್ಟ ಪರಿಹಾರವನ್ನು ವರ್ಗಾಯಿಸಲಾಗುವುದು ಎಂದು ಕಂದಾಯ ಸಚಿವ ಶ್ರೀ ಕೃಷ್ಣ ಭೈರೇಗೌಡ ಅವರು ತಿಳಿಸಿದರು. ವಿಕಾಸಸೌಧದಿಂದ ಎಲ್ಲ ಜಿಲ್ಲಾಧಿಕಾರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಸಿದ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡುತ್ತಾ, ಹಿಂಗಾರು ಮಳೆಯಿಂದ ಆದ ಬೆಳೆ ಹಾನಿಯ ಬಗ್ಗೆ ಕಳೆದ 1 ತಿಂಗಳಿಂದ ಸಮೀಕ್ಷೆ ನಡೆಸಲಾಗುತ್ತಿದೆ. ಇದೀಗ ಡಾಟಾ ಎಂಟ್ರಿ ಕೆಲಸ ಸಹ ಮುಕ್ತಾಯ ಹಂತದಲ್ಲಿದೆ. ಜಿಲ್ಲಾಧಿಕಾರಿಗಳ ಖಾತೆಯಲ್ಲಿ ಒಟ್ಟಾರೆ 642 ಕೋಟಿ ರೂಪಾಯಿ ಇದ್ದು, ಸದ್ಯಕ್ಕೆ ಈ ಹಣವನ್ನೇ ಬಳಸಿಕೊಂಡು ಬೆಳೆ ನಷ್ಟ ಪರಿಹಾರವನ್ನು ನೀಡಲಾಗುವುದು ಎಂದರು. ಮುಂಗಾರಿನ ಸಮಯದಲ್ಲಿ ಸುಮಾರು 1,92,500 ಎಕರೆ ಕೃಷಿ ಜಮೀನು ಮಳೆಯಿಂದ ಹಾನಿಗೊಳಗಾಗಿತ್ತು. ಹಲವೆಡೆ ಮನೆಗಳು ಕುಸಿದು ಕೆಲವೆಡೆ ಪ್ರಾಣಹಾನಿಯೂ ಸಹ ಆಗಿತ್ತು. ಆವಾಗಲೂ ಸಹ ಬೆಳೆ ನಷ್ಟದ ಸಮೀಕ್ಷೆಯನ್ನು ನಡೆಸಿ ಸುಮಾರು 162 ಕೋಟಿ ರೂಪಾಯಿ ಪರಿಹಾರವನ್ನು ರೈತರ ಖಾತೆಗೆ ಜಮಾ ಮಾಡಿದ್ದ ಸರ್ಕಾರ ಈಗಲೂ ಸಹ ಅದೇ ರೀತಿ ಮಾಡುತ್ತದೆ ಎಂದರು. ಕೊನೆಗೂ ಗೋಧಿಯ ಉಗ್ರಾಣ ತೆರೆಯುವ ನಿರ್ಧಾರ ಮಾಡಿದ ಕೇಂದ್ರ ಸರ್ಕಾರ. ದೇಶೀಯ ಮಾರುಕಟ್ಟೆಯಲ್ಲಿ ಗೋಧಿಯ ತೀವ್ರ ಕೊರತೆ ಉಂಟಾಗಿ ಗೋಧಿ ಹಿಟ್ಟು ಮಾಡುವ ಗಿರಣಿಯವರು, ಬಿಸ್ಕತ್ ಮತ್ತು ಬೇಕರಿ ಉತ್ಪನ್ನಗಳ ತಯಾರಕರು ಗೋಧಿ ಉಗ್ರಾಣವನ್ನು ತೆರೆದು ಹರಾಜಿಗೆ ಕರೆಯಬೇಕು ಎಂದು ಈ ವರ್ಷದ ಸೆಪ್ಟೆಂಬರ್ನಿಂದ ಕೇಂದ್ರ ಸರ್ಕಾರವನ್ನು ಕೇಳುತ್ತಲೇ ಇದ್ದರು. ಕಳೆದ 2 ವರ್ಷಗಳಿಂದ ಗೋಧಿಯ ಇಳುವರಿ ಕಡಿಮೆ ಆಗಿರುವುದರಿಂದ ಸರ್ಕಾರದ ಗೋಧಿಯ ಉಗ್ರಾಣವೂ ಸಹ ಕಡಿಮೆ ಇದ್ದಿದ್ದರಿಂದ ಸರ್ಕಾರ ಗಿರಣಿಯವರ ಕೋರಿಕೆಗೆ ಜಗ್ಗದೆ ಇದುವರೆಗೂ ಗೋಧಿಯ ಸಂಗ್ರಹವನ್ನು ತೆರೆಯುವ ಮನಸ್ಸು ಮಾಡಿರಲಿಲ್ಲ. ಆದರೆ ಮಾರುಕಟ್ಟೆಯಲ್ಲಿ ಈಗಲೂ ಸಹ ಗೋಧಿಯ ಕೊರತೆ ಇರುವುದನ್ನು ಗಮನಿಸಿ ಗ್ರಾಹಕರಿಗೆ ಬೆಲೆ ಏರಿಕೆಯ ಬಿಸಿ ತಟ್ಟಬಾರದು ಎಂದು ತನ್ನ ಬಳಿ ಇರುವ ಗೋಧಿಯನ್ನು ಹರಾಜಿಗೆ ಇಡಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಸುಮಾರು 25 ಲಕ್ಷ ಟನ್ ಗೋಧಿಯನ್ನು ಕ್ವಿಂಟಲ್ಗೆ 2,325 ರೂಪಾಯಿಯ ಮೂಲ ಬೆಲೆಯಂತೆ ಈ ಹರಾಜು ಕರೆಯುವಂತೆ ಕೇಂದ್ರ ಸರ್ಕಾರ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಗೆ ತಿಳಿಸಿದೆ. ಸರ್ಕಾರದ ಈ ನಿರ್ಧಾರದಿಂದ ಮುಂದಿನ ದಿನಗಳಲ್ಲಿ ಗೋಧಿ ಹಿಟ್ಟಿನ ಬೆಲೆ ಇಳಿಯಲಿದೆ ಎನ್ನಲಾಗಿದೆ. ಕಿಸಾನ್ ಪೆಹಚಾನ್ ಪತ್ರ ಮಾಡುವ ಪ್ರಕ್ರಿಯೆಯನ್ನು ಇನ್ನಷ್ಟು ಚುರುಕುಗೊಳಿಸಿ ಎಂದ ಕೃಷಿ ಸಚಿವಾಲಯ. ರೈತನ ಹೆಸರು, ಪಹಣಿ ವಿವರ, ಜಮೀನಲ್ಲಿ ಹಾಕಿರುವ ಬೆಳೆಗಳು, ಅವರ ಹೆಸರಲ್ಲಿರುವ ಇತರೆ ಜಮೀನಿನ ವಿವರಗಳನ್ನು ಸೇರಿಸಿ ಕಿಸಾನ್ ಪೆಹಚಾನ್ ಪತ್ರವನ್ನು ಮಾಡಿ ಅದನ್ನು ಆಧಾರ್ ಜೊತೆ ಜೋಡಿಸಿ ರೈತರ ರಿಜಿಸ್ಟ್ರಿಯನ್ನು ಸ್ಥಾಪಿಸುವ ಉದ್ದೇಶವನ್ನು ಕೇಂದ್ರ ಸರ್ಕಾರ ಹೊಂದಿತ್ತು. ಒಟ್ಟಾರೆ 11 ಕೋಟಿ ರೈತರ ಕಿಸಾನ್ ಪೆಹಚಾನ್ ಪತ್ರವನ್ನು ಮಾಡುವ ಗುರಿಯನ್ನು ಕೇಂದ್ರ ಸರ್ಕಾರ ಹೊಂದಿದ್ದು 2024-25ನೇ ಹಣಕಾಸು ವರ್ಷದಲ್ಲಿ ಸುಮಾರು 6 ಕೋಟಿ ರೈತರ ಮಾಹಿತಿ ಡಿಜಿಟಲ್ ರೂಪದಲ್ಲಿ ಸಂಗ್ರಹಿಸಬೇಕು ಎಂದು ರಾಜ್ಯ ಸರ್ಕಾರಗಳಿಗೆ ಆದೇಶಿಸಿತ್ತು. ಆದರೆ ರಾಜ್ಯ ಸರ್ಕಾರಗಳು ಈ ಪ್ರಕ್ರಿಯೆಯನ್ನು ನಿಧಾನಗತಿಯಲ್ಲಿ ನಡೆಸುತ್ತಿವೆ. ಕಿಸಾನ್ ಪೆಹಚಾನ್ ಪತ್ರವನ್ನು ಮಾಡಲು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯಿಂದ ಪ್ರತಿ ರಾಜ್ಯಗಳಿಗೂ ಸಹ ಹಣ ಬಿಡುಗಡೆಯಾಗಿದೆ. ಇದೀಗ ರಾಜ್ಯ ಸರ್ಕಾರಗಳು ಪ್ರತಿ ಹಳ್ಳಿಗಳಲ್ಲಿ ಕ್ಯಾಂಪ್ ಹಾಕಿ ಜಾಗೃತಿ ಅಭಿಯಾನಗಳನ್ನು ಮಾಡಿಯಾದರೂ ಆದಷ್ಟು ಬೇಗ ರೈತರ ಮಾಹಿತಿ ಪಡೆದು ಅದನ್ನು ಫಾರ್ಮರ್ಸ್ ರಿಜಿಸ್ಟ್ರಿಗೆ ಅಪ್ಲೋಡ್ ಮಾಡಬೇಕು ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. 2024-25ರಲ್ಲಿ 6 ಕೋಟಿ, ಮುಂದಿನ ವರ್ಷ 3 ಕೋಟಿ, 2026-27ರಲ್ಲಿ ಉಳಿದ 2 ಕೋಟಿ ರೈತರ ಮಾಹಿತಿಯನ್ನು ಕಲೆ ಹಾಕುವ ಗುರಿಯನ್ನು ಕೇಂದ್ರ ಸರ್ಕಾರ ಹೊಂದಿದೆ. ಕಿಸಾನ್ ಪೆಹಚಾನ್ ಪತ್ರ ಇರುವುದರಿಂದ ಮುಂದಿನ ದಿನಗಳಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ತಿಳಿದುಕೊಳ್ಳಲು, ಸಬ್ಸಿಡಿ, ಪರಿಹಾರ ಹಣ, ಬೆಳೆ ಸಾಲ ಮುಂತಾದ ಸೌಲಭ್ಯವನ್ನು ಪಡೆದುಕೊಳ್ಳಲು ರೈತರಿಗೆ ನೆರವಾಗುತ್ತದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಪುನರುತ್ಪಾದನಾ ಕೃಷಿಯ ಬಗ್ಗೆ ಗ್ರಾಹಕರಿಗೆ ಹೆಚ್ಚೇನೂ ತಿಳಿದಿಲ್ಲ ಎನ್ನುತ್ತಿರುವ ವರದಿಗಳು. ಕನ್ಸ್ಯೂಮರ್ಸ್ ಫುಡ್ ಇನ್ಸೈಟ್ ಎಂಬ ಕಂಪನಿ ಜಗತ್ತಿನಾದ್ಯಂತ ನಡೆಸಿದ ಅಧ್ಯಯನದ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಬಳಕೆಗೆ ಬರುತ್ತಿರುವ ರೀಜನರೇಟಿವ್ ಅಗ್ರಿಕಲ್ಚರ್ ಅಥವಾ ಪುನರುತ್ಪಾದಕ ಕೃಷಿಯ ಬಗ್ಗೆ ಗ್ರಾಹಕರಿಗೆ ಅಷ್ಟೇನು ತಿಳಿದಿಲ್ಲ ಎನ್ನಲಾಗಿದೆ. ಜಾಗತಿಕವಾಗಿ ಸುಮಾರು 43% ಜನರು ಪುನರುತ್ಪಾದಕ ಕೃಷಿ ಎನ್ನುವ ಪದವನ್ನೇ ಕೇಳಿಲ್ಲ. ಸುಮಾರು 28% ಜನರಿಗೆ ಇದರ ಬಗ್ಗೆ ಅಲ್ಪ ಸ್ವಲ್ಪ ತಿಳಿದಿದೆಯಾದರೂ ಇದರ ಸಂಪೂರ್ಣ ಉಪಯೋಗದ ಬಗ್ಗೆ ಗೊತ್ತಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ತಮ್ಮ ಜಮೀನಿನಲ್ಲಿ ಸಂಪೂರ್ಣವಾಗಿ ಪುನರುತ್ಪಾದಕ ಕೃಷಿಯನ್ನು ಅಳವಡಿಸಿಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ ಎನ್ನುವ ಪ್ರಶ್ನೆಯನ್ನು ಈ ಸಮೀಕ್ಷೆ ಹುಟ್ಟುಹಾಕಿದೆ. ಮಣ್ಣು, ನೀರು ಮತ್ತು ಸುತ್ತಮುತ್ತಲಿನ ಪರಿಸರದ ಆರೋಗ್ಯವನ್ನು ವೃದ್ಧಿಸುವ ಸಲುವಾಗಿ, ಮಣ್ಣಿನ ಸಾವಯವ ಇಂಗಾಲವನ್ನು ಹೆಚ್ಚಿಸುವ ಸಲುವಾಗಿ ನೈಸರ್ಗಿಕವಾಗಿ ಸಿಗುವ ನೀರನ್ನು ಬಳಸಿ ಗೊಬ್ಬರವನ್ನು ಹಾಕಿ ಯಾವುದೇ ಕೃಷಿ ಒಳಸೂರಿಗಳನ್ನು ಬಳಸದೆ ಕೃಷಿ ಮಾಡುವುದೇ ಪುನರುತ್ಪಾದಕ ಕೃಷಿ.
ಈ ರೀತಿಯ ಕೃಷಿ ಮಾಡಿ ಮಣ್ಣಿನ ಆರೋಗ್ಯ ಕಾಪಾಡುವುದು ರೈತರ ಕರ್ತವ್ಯ ಎಂದು ಭಾರತ ಸೇರಿದಂತೆ ಹಲವಾರು ದೇಶಗಳಲ್ಲಿ ಬಹಳಷ್ಟು ಜನರು ಇದನ್ನು ಪ್ರಸಿದ್ಧಿಗೊಳಿಸಲು ಪ್ರಯತ್ನಿಸುತ್ತಿದ್ದಾರೆ. ನೈಸರ್ಗಿಕ ಸಾವಯವ ಕೃಷಿಯಲ್ಲಿ ಬೆಳೆದ ಉತ್ಪನ್ನಗಳನ್ನು ತೆಗೆದುಕೊಳ್ಳಲು ಅದರದ್ದೇ ಆದ ಗ್ರಾಹಕರಿದ್ದಾರೆ. ಆದರೆ ಪುನರುತ್ಪಾದನಾ ಕೃಷಿಯ ಬಗ್ಗೆ ಗ್ರಾಹಕರಿಗೆ ತಿಳಿದಿಲ್ಲವಾದ್ದರಿಂದ ಇದನ್ನು ಅಳವಡಿಸಿಕೊಳ್ಳಲು ಇಷ್ಟೊಂದು ಅವಸರ ಬೇಡ ಎಂದು ಈ ವರದಿ ತಿಳಿಸಿದೆ. ಇದೀಗ ಒಂದು ವಾಣಿಜ್ಯ ವಿರಾಮ. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್, ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ ವೆಟ್ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ. ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ಪೆಟ್ ಉತ್ಪನ್ನಗಳು. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಮೇಷ ಟಾನಿಕ್, ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್, ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್, ಕೆಚ್ಚಲು ಬಾವು ಬರದಂತೆ ತಡೆಯಲು, ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ಪೆಟ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ಪೆಟ್ ಉತ್ಪನ್ನಗಳು. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಭೂಮಿ ಸಂರಕ್ಷಣಾ ಶುಲ್ಕದಿಂದ ಬಂದ ಎಲ್ಲ ಹಣವನ್ನು ಕೃಷಿಗೆ ಬಳಸಿ ಎಂದ ಕೇರಳ ನ್ಯಾಯಾಲಯ. ರಾಜ್ಯದಲ್ಲಿ ಕೃಷಿ ಅಭಿವೃದ್ಧಿಗೆ ಬಳಕೆಯಾಗಬೇಕಾಗಿದ್ದ ಭೂಮಿ ಸಂರಕ್ಷಣಾ ಶುಲ್ಕವನ್ನು ಸರ್ಕಾರಿ ನೌಕರರ ಸಂಬಳ ನೀಡಲು, ಇಲಾಖೆಗಳಿಗೆ ವಾಹನ ಖರೀದಿಸಲು ಬಳಸಿದ ಸರ್ಕಾರದ ನಿರ್ಧಾರವನ್ನು ಖಂಡಿಸಿದ ಕೇರಳ ನ್ಯಾಯಾಲಯ ಈ ಕೂಡಲೇ ಜಮೀನು ಮಾಲೀಕರಿಂದ ವಸೂಲು ಮಾಡಿದ 1510 ಕೋಟಿ ರೂಪಾಯಿ ಭೂಮಿ ಸಂರಕ್ಷಣಾ ಶುಲ್ಕವನ್ನು ರಾಜ್ಯದ ಭತ್ತ ಅಭಿವೃದ್ಧಿ ನಿಧಿಗೆ ವರ್ಗಾಯಿಸಬೇಕು ಎಂದು ತಾಕೀತು ಮಾಡಿದೆ. ಅಕ್ಟೋಬರ್ 18, 2024ರಿಂದ ಇಲ್ಲಿಯವರೆಗೆ ರಾಜ್ಯ ಸರ್ಕಾರ ಭತ್ತ ಅಭಿವೃದ್ಧಿ ನಿಧಿಗೆ ಕೇವಲ 6 ಲಕ್ಷ ರೂಪಾಯಿಯನ್ನು ಮಾತ್ರ ನೀಡಿದೆ. 1970ರಲ್ಲಿ ಕೇರಳ ರಾಜ್ಯದಲ್ಲಿ 20 ಲಕ್ಷ ಎಕರೆಯಷ್ಟಿದ್ದ ಭತ್ತದ ಬೆಳೆ ಕ್ಷೇತ್ರ ಇವತ್ತು ಕೇವಲ 5 ಲಕ್ಷ ಎಕರೆಗೆ ಇಳಿದಿದೆ. 2008ರ ಕೇರಳ ಕನ್ಸರ್ವೇಷನ್ ಆಫ್ ಪ್ಯಾಡಿ ಲ್ಯಾಂಡ್ ಆ್ಯಂಡ್ ವೆಟ್ಲ್ಯಾಂಡ್ ಆಕ್ಟ್ ಪ್ರಕಾರ ರೈತರಿಂದ ಒಟ್ಟು ಮಾಡಿದ ಯಾವುದೇ ಶುಲ್ಕ ಅಥವಾ ಸುಂಕವನ್ನು ಕೃಷಿಗಾಗಿ ಮಾತ್ರ ಬಳಸಬೇಕು. ಆದರೆ ಸರ್ಕಾರ ಈ ನಿಯಮವನ್ನು ಮೀರಿದ್ದನ್ನು ಖಂಡಿಸಿದ ನ್ಯಾಯಾಲಯ 1510 ಕೋಟಿ ರೂಪಾಯಿಯಲ್ಲಿ 25% ಹಣವನ್ನು ಇನ್ನು 4 ತಿಂಗಳ ಒಳಗೆ ಭತ್ತ ಅಭಿವೃದ್ಧಿ ನಿಧಿಗೆ ವರ್ಗಾಯಿಸಬೇಕು. ಉಳಿದ 75% ಹಣವನ್ನು 3 ಕಂತುಗಳಲ್ಲಿ ಇನ್ನೊಂದು ವರ್ಷದ ಒಳಗೆ ವರ್ಗಾಯಿಸಬೇಕು. ಜೊತೆಗೆ ಪ್ರತಿ ವರ್ಷವೂ ಸಹ ಭೂಮಿ ಸಂರಕ್ಷಣಾ ಶುಲ್ಕ ಎಲ್ಲಿ ಹೋಯಿತು, ಏನಕ್ಕೆ ಉಪಯೋಗವಾಯಿತು ಎನ್ನುವ ಲೆಕ್ಕ ಪರಿಶೋಧನೆ ಆಗಬೇಕು ಎಂದಿದೆ. ಜಗತ್ತಿನಾದ್ಯಂತ ಮಣ್ಣು ತನ್ನ ಫಲವತ್ತತೆಯನ್ನು ಕಳೆದುಕೊಳ್ಳುತ್ತಿದೆ ಎಂದು ವರದಿ ಮಾಡಿದ UNCCD ಇವತ್ತಿನಿಂದ ಸೌದಿ ಅರೇಬಿಯಾದ ರಿಯಾದ್ನಲ್ಲಿ ಆರಂಭವಾಗಲಿರುವ 16ನೇ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಟು ಕಾಂಬ್ಯಾಟ್ ಡೆಸರ್ಟಿಫಿಕೇಷನ್ ಸಮ್ಮೇಳನದ ಪೂರ್ವಭಾವಿಯಾಗಿ ವಿಶ್ವಸಂಸ್ಥೆ ಒಂದು ವರದಿಯನ್ನು ಬಿಡುಗಡೆ ಮಾಡಿದ್ದು, ಜಗತ್ತಿನಾದ್ಯಂತ ಮಣ್ಣು ನಿಧಾನವಾಗಿ ತನ್ನ ಫಲವತ್ತತೆಯನ್ನು ಕಳೆದುಕೊಳ್ಳುತ್ತಿದೆ. ಪ್ರತಿ ವರ್ಷ ಸುಮಾರು 370 ಕೋಟಿ ಎಕರೆಯಷ್ಟು ಭೂಮಿ ಬಂಜರಾಗುತ್ತದೆ ಎಂದು ಆ ವರದಿ ತಿಳಿಸಿದೆ. ಭೂಮಿ ಬಂಜರಾಗಲು ಅತಿವೃಷ್ಟಿ, ಅನಾವೃಷ್ಟಿಯಂತಹ ಪ್ರಕೃತಿ ವಿಕೋಪಗಳ ಜೊತೆಗೆ ಮನುಷ್ಯರು ಮಾಡುತ್ತಿರುವ ಅರಣ್ಯನಾಶ, ನಗರೀಕರಣ, ಅವೈಜ್ಞಾನಿಕ ಕೃಷಿ ಕೂಡ ಕಾರಣವಾಗಿದೆ. ಇಂದು ಸೌದಿ ಅರೇಬಿಯಾದಲ್ಲಿ ನಡೆಯಲಿರುವ ಸಮ್ಮೇಳನದಲ್ಲಿ 200ಕ್ಕೂ ಹೆಚ್ಚು ದೇಶಗಳ ಪ್ರತಿನಿಧಿಗಳು ಭಾಗವಹಿಸಲಿದ್ದು, ಈ ಬಾರಿಯಾದರೂ ಮಣ್ಣಿನ ಸಂರಕ್ಷಣೆಗೆ, ಅರಣ್ಯನಾಶ ತಡೆಯುವುದು, ನಗರೀಕರಣ, ಕಾರ್ಖಾನೆಗಳನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಏನಾದರೂ ನಿರ್ಣಯವನ್ನು ತೆಗೆದುಕೊಳ್ಳಲಾಗುತ್ತದೆಯಾ, ಅಥವಾ ಪ್ರತಿ ಬಾರಿಯಂತೆ ಭೂಮಿ ಬಂಜರಾಗಲು ಕೃಷಿಯೇ ಕಾರಣ ಎಂದು ಸಾವಯವ, ನೈಸರ್ಗಿಕ ಪುನರುತ್ಪಾದನಾ ಕೃಷಿಯ ಬಗ್ಗೆ ಭಾಷಣ ಬಿಗಿಯಲಾಗುತ್ತದೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಮಿಷನ್ ಅರುಣ್ ಹಿಮವೀರನ್ನು ಆರಂಭಿಸಿದ ಅರುಣಾಚಲ ಪ್ರದೇಶ ತನ್ನ ರಾಜ್ಯದಲ್ಲಿ ರೈತರು ಬೆಳೆದ ಹಣ್ಣು, ತರಕಾರಿ, ಕೋಳಿ ಮೊಟ್ಟೆ, ಮಾಂಸ, ಹಾಲು ಮತ್ತಿತರ ಕೃಷಿ ಉತ್ಪನ್ನಗಳನ್ನು ಮಾರಲು ಇನ್ನಷ್ಟು ಮಾರುಕಟ್ಟೆಯನ್ನು ಸೃಷ್ಟಿಸುವ ಸಲುವಾಗಿ ಅರುಣಾಚಲ ಪ್ರದೇಶ ಸರ್ಕಾರ ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ಜೊತೆಗೆ ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕಿದೆ.
ತನ್ನ ರಾಜ್ಯದ ರೈತರಿಂದ ಅಥವಾ ಸ್ವಸಹಾಯ ಸಂಘ, ರೈತ ಉತ್ಪಾದಕ ಕಂಪನಿಗಳು, ಸಹಕಾರಿ ಸಂಘಗಳಿಂದ ಕೃಷಿ ಉತ್ಪನ್ನಗಳನ್ನು ಯೋಗ್ಯ ಬೆಲೆಗೆ ಅರುಣಾಚಲ್ ಪ್ರದೇಶ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಬೋರ್ಡ್ ಖರೀದಿಸಿ ಅದನ್ನು ಭಾರತ ಮತ್ತು ಟಿಬೆಟ್ ಗಡಿಯಲ್ಲಿ ಕೆಲಸ ಮಾಡುತ್ತಿರುವ ಪೊಲೀಸರಿಗೆ ಮಾರಲಿದೆ. ಈ ನೂತನ ಯೋಜನೆಗೆ ಮಿಷನ್ ಅರುಣ್ ಹಿಮವೀರ್ ಎಂದು ಹೆಸರಿಡಲಾಗಿದ್ದು, ರೈತರು ತಾವು ಬೆಳೆದ ಬೆಳೆಗಳನ್ನು ಮಾರಲು ಇದು ಇನ್ನಷ್ಟು ಹೆಚ್ಚಿನ ಅವಕಾಶ ನೀಡಲಿದೆ. ಈ ಹಿಂದೆ ಸಹ ಅರುಣಾಚಲ ಪ್ರದೇಶ ಸರ್ಕಾರ ಭಾರತೀಯ ಸೇನೆ ಜೊತೆಗೆ ಇದೇ ರೀತಿಯ ಒಪ್ಪಂದವನ್ನು ಮಾಡಿಕೊಂಡಿತ್ತು. ಆ ಒಪ್ಪಂದದ ಕರಾರಿನಂತೆ ಇದುವರೆಗೂ ಸುಮಾರು 72 ಲಕ್ಷ ರೂಪಾಯಿಯ 400 ಟನ್ ಕೃಷಿ ಉತ್ಪನ್ನಗಳನ್ನು ಅರುಣಾಚಲ ಪ್ರದೇಶ ಸೇನೆಗೆ ಮಾರಿದೆ. ಡಿಸೆಂಬರ್ 27 ಮತ್ತು 28ಕ್ಕೆ ಮೂಡಿಗೆರೆಯಲ್ಲಿ ಕೃಷಿ ಮತ್ತು ತೋಟಗಾರಿಕಾ ಮೇಳ. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದ ಅಡಿಯಲ್ಲಿ ಬರುವ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಮೂಡಿಗೆರೆ, ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ತೋಟಗಾರಿಕೆ ಮಹಾವಿದ್ಯಾಲಯ ಮೂಡಿಗೆರೆ ಹಾಗೂ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಕಡೆಮುಲ್ಕಲ್ ಇವರು ಜಂಟಿಯಾಗಿ ಇದೇ ಡಿಸೆಂಬರ್ 27 ಮತ್ತು 28ರಂದು ಮೂಡಿಗೆರೆಯ ಕೃಷಿ ವಿಜ್ಞಾನ ಕೇಂದ್ರದ ಆವರಣದಲ್ಲಿ ಕೃಷಿ ಮತ್ತು ತೋಟಗಾರಿಕಾ ಮೇಳವನ್ನು ಆಯೋಜಿಸಿದ್ದಾರೆ. ಸುಸ್ಥಿರ ಕೃಷಿಗೆ ವಿನೂತನ ತಂತ್ರಜ್ಞಾನಗಳು ಇದು ಈ ಬಾರಿಯ ಘೋಷವಾಕ್ಯ. ಕೃಷಿಯಲ್ಲಿ ಡ್ರೋನ್ ಬಳಕೆಯ ಪ್ರಾತ್ಯಕ್ಷತೆ, ಕಾರ್ಬನ್ ಕ್ರೆಡಿಟ್, ಮಾಧ್ಯಮಿಕ ಕೃಷಿ ಬಗ್ಗೆ ಮಾಹಿತಿ, ಭತ್ತದ ಸಾಂಪ್ರದಾಯಿಕ ತಳಿಗಳ ಪ್ರಾತ್ಯಕ್ಷತೆ, ಅಡಿಕೆ ಸಿಪ್ಪೆ ಗೊಬ್ಬರ ತಯಾರಿಕೆಯಂತಹ ಹಲವಾರು ರೈತರಿಗೆ ಉಪಯುಕ್ತವಾಗಿರುವ ಮಳಿಗೆಗಳು, ಪ್ರಾತ್ಯಕ್ಷತೆಗಳು ಮತ್ತು ಸಮಾವೇಶಗಳು ಇರಲಿದ್ದು, ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದರ ಲಾಭವನ್ನು ಪಡೆದುಕೊಳ್ಳಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗೆ ಅಥವಾ ಮಳಿಗೆಯನ್ನು ಕಾಯ್ದಿರಿಸಲು ತೆರೆ ಮೇಲೆ ಕಾಣುತ್ತಿರುವ ಸಂಖ್ಯೆಗೆ ಕರೆ ಮಾಡಿ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ನಿರಂತರ ಕೃಷಿ ಕುರಿತಾದ ಕಾರ್ಯಕ್ರಮಗಳಿಗೆ ವೀಕ್ಷಿಸಿ ಫಾರಂ ಟಿವಿ. ನಮಸ್ಕಾರ.